ನಮ್ಮ ದೇಶ ಯಾಕೆ ಹಿಂದಕ್ಕೆ ಬಿದ್ದದ ಅಂತ ಒಬ್ಬ ತೆಲುಗುದಾಗ ಒಂದು ಪೋಡ್ಕಾಸ್ಟ್ ನೋಡತ್ತಿದ. ಆ ಪೋಡ್ಕಾಸ್ಟ್ನಾಗ ಇಷ್ಟು ಭಾರಿ ಕ್ಲಿಯರಾಗಿ ಹೇಳ್ಯಾರಂದ್ರೆ ಆ ಪೋಡ್ಕಾಸ್ಟ್ ನೋಡಿ ಒಂದು ನನ್ನ ಕಣ್ ತೆರೆದವಂತ ಅಂಬೋದು. ಸೊಸೈಟಿ ಎಷ್ಟು ಹಿಂದುಳ್ದದ, ನಮ್ಮ ಭಾರತ ದೇಶ ಯಾಕೆ ಹಿಂದುಳ್ದದ ಅಂತ ಪೂರ್ತಿ ಒಂದು 5 ನಿಮಿಷದಾಗ ಹೇಳಿಬಿಟ್ರು ಅವ್ರು. ಏನಪ್ಪ ಅಂತಂದ್ರೆ, ಒಂದು ನಮಗೆ ರ್ಯಾಷನ್ ಕಾರ್ಡ್ ಮಾಡ್ಕೊಂಬದ್ದ ಅಥವಾ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಂಬದ್ದ ಅಂದ್ರೆ ವಿತೌಟ್ ಏಜೆಂಟ್, ವಿತೌಟ್ ಯಾರಂತಾರೆ ದಲಾಲನ ಮಕ್ಕಳು ಇರಲ್ದೇ ನಾವು ಡ್ರೈವಿಂಗ್ ಲೈಸೆನ್ಸೇ ತೆಗಿಲಕ್ಕೆ ಬರಲ್ಲ. ಇನ್ನೂವರೆಗೂ ನಾನು ಹುಡುಕ್ಲತ್ತೀನಿ, ನಂದು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಇವತ್ತು ನಾನು ಹುಡುಕ್ಲತ್ತೀನಿ ಯಾರಾದರೂ ದಲಾಲ್ ನನ್ನ ಮಕ್ಕಳು ಸಿಗ್ತಾರೇನೋ ಅಂತ. ಯಾಕೆ ನಮ್ಗೆ ಗೊತ್ತೇ ಇಲ್ಲ. ಗೌರ್ಮೆಂಟು ಒಂದು ವೆಬ್ಸೈಟ್ ಮಾಡಿ ಲಿಂಕ್ ಇಟ್ಟು ಡ್ರೈವಿಂಗ್ ಲೈಸೆನ್ಸ್ ಮಾಡೋಕ್ಕೆ ಆ ರೀತಿ ವ್ಯವಸ್ಥೆ ಮಾಡಲ್ಲ. ಯಾಕೆ ದಲಾಲ್ ನನ್ನ ಮಕ್ಕಳು ಬರಬೇಕು, ಅವ್ರಿಗೆ ರೊಕ್ಕ ತಿನ್ನಿಸ್ಬೇಕು, ಅವ್ರು ಒಯ್ದು ಆಫೀಸರ್ಗಳಿಗೆ ರೊಕ್ಕ ತಿನ್ನಿಸ್ಬೇಕು, ನಮ್ಮ ಜನರು ಎಜುಕೇಟ್ ಮಾಡಬಾರ್ದು ಅಂತದ. ಈ ರಾಜಕಾರಣಿಗಳು ಎಲ್ಲ ಅವ್ರದ್ದು ಪ್ಲ್ಯಾನು ಅದೇ, ನಮ್ಮ ಜನರು ಬುದ್ಧಿವಂತರಾಗಬಾರ್ದು. ಬುದ್ಧಿವಂತರಾದ್ರೆ ಅಂದ್ರೆ ನಾವು ನಮ್ಮ ಸೀಟ್ ಬಿಟ್ಟು ಕೆಳಗಿಳಿಬೇಕಾಯ್ತದೆ ಅಂತ ಗೊತ್ತಾಗ್ತದೆ. ಅದ್ರ ಸಲಕ್ಕೆ ಭಾಳಷ್ಟು ಮಂದಿಗಿಲ್ಲ, ಇನ್ನೂ ಎಜುಕೇಟೆಡ್ ಇದ್ದರೂ ಕೂಡ ಅವರಿಗೊಂದು ಇಂಟರ್ನೆಟ್ನ ಹೆಂಗೆ ಯೂಸ್ ಮಾಡ್ಕೊಂಡು, ಒಂದು ವೆಬ್ಸೈಟ್ ಹೆಂಗೆ ಯೂಸ್ ಮಾಡ್ಕೊಂಡು, ಹೆಂಗೆ ಒಂದು ಯಾವುದೇ ಎಕ್ಸಾಮ್ ಹೆಂಗೆ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂಬುದು ಗೊತ್ತಿಲ್ಲ. ಈ ಪರಿಸ್ಥಿತಿ ಬಂದಿದೆ. ಅವ B.Tech ಮುಗಿಸಿರ್ತಾನೆ, B.Tech ಮುಗಿಸಿದ್ರೆ ಅವ್ನಿಗೆ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಬರೋಲ್ಲ. ಅವ ಹೋಗಿ ಯಾರ ಬಲ್ಲಿ ಹೋಗಿರ್ತಾನೆ, ಖಾಲಿ ಸೆಕೆಂಡ್ ಇಯರ್ ಪಾಸ್ ಆಗಿದ್ದವನು ಬಲ್ಲಿ ಅವ ಏನು ಮಾಡ್ತಾನೆ, ನೆಟ್ ಕೆಫ್ ನಡೆಸ್ತಾ ಇರ್ತಾನೆ. ಅವ್ನ ಬಲ್ಲಿ ಹೋಗೋಣ ಅಪ್ಲಿಕೇಶನ್ ಹಾಕು ಅಂತ. ಈಗಿನ ಪರಿಸ್ಥಿತಿ ಜರ ಚೇಂಜ್ ಆಗಿದೆ. ಸ್ವಲ್ಪ ಬಹಳಷ್ಟು ಜನ ಎಲ್ಲ ಅವ್ರವರೇ ಹಾಕೋತಾರೆ. ಆದ್ರೆ ನಾನು ನೋಡಿರೋ ಪ್ರಕಾರ 90% ಜನ ನೆಟ್ ಕೆಫ್ಗೆ ಹೋಗ್ತಾಯಿದ್ರೆ. ಅವ್ರದ್ದೆಲ್ಲ ಡಿಗ್ರಿ MSc ಡಿಗ್ರಿ ಇರುತ್ತೆ, ಆದರೂ ಕೂಡ ಅವ್ರಿಗೇನು ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಅವನು ಸೆಕೆಂಡ್ ಇಯರ್ ಕಲ್ತಿರುವಂಥ ನೆಟ್ ಕೆಫ್ನಾಗ ಎಕ್ಸ್ಪೀರಿಯೆನ್ಸ್ ಆಗಿರುವಂಥ ಅಂಥವ್ರ ಬಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ತಾನೆ. ಇದು ಅದ ನಮ್ಮ ಪರಿಸ್ಥಿತಿ ನೋಡ್ರಿ. ಮತ್ತು ಇನ್ನೊಂದು ಏನದಪ್ಪ ಅಂತಂದ್ರೆ, ಭಾಳಷ್ಟು ತಪ್ಪವ ಸಿಸ್ಟಮ್ದಾಗ. ಎಜುಕೇಷನ್ ಸಿಸ್ಟಮ್ ಅದೇ ರೀತಿ ಇದೆ, ಮತ್ತು ವೋಟ್ ಸಿಸ್ಟಮ್ ಭೀ ಅದೇ ರೀತಿ ಇದೆ. ವೋಟ್ ಹಾಕೋದು ನಾವು ಒಂದು ಸಲ ಆಗಿರೋದು ಯಾರಾದ್ರೂ ನಮ್ಮ ಉತ್ತರ ಕರ್ನಾಟಕದ ಬಂದ್ರಂದ್ರೆ ಕುಟುಂಬ ರಾಜಕೀಯ ಅದ ರೀ. ಕುಟುಂಬ ರಾಜಕೀಯ ಅಂತಂದರೆ ಅವ್ರ ಅಪ್ಪನೂ MLA ಆಗಿರ್ತಾನೆ, ಮಗನೂ MLA ಆಗಬೇಕಂತೆ. ಆ ರೀತಿ ಆ ಮಗನಿಗೂ ಕೂಡ ಬಾಸು ಅಂತ ಸ್ಟೇಟಸ್ ಇಟ್ಟು ಅವ್ರ ಸುತ್ತ ಓಡಾಡ್ಕೋತ ಎಲ್ಲೋ ಯಾವುದರ ಕೋಚಿಂಗ್ ಹೋಗಿ ಜಾಬ್ ತೊಗೊಂಬಂದು ಬಿಟ್ಟು, ಗೌರ್ಮೆಂಟ್ ಜಾಬ್ ಹುಡ್ಕೊಂಬಂದು ಬಿಟ್ಟು ಅವನಿಂದ ಸುತ್ತಾಡಿ ಟೈಮ್ ವೇಸ್ಟ್ ಮಾಡಿ ಎಲ್ಲ ತಮ್ಮ ಏಜ್ ಕಳ್ಕೊಂಡು ಮತ್ತು ಅವ್ರದ್ದೇ ಕೈಕಾಲು ಬಿದ್ದು ಮತ್ತು ಅವರಿಗೆ MLA ಮಾಡಿಕೊಡ್ಸಿ ಅವ್ರ ಕೈ ತಳಗೆ ಇವರು ಹಮ್ಮಲಿ ದಂಧೆ ಮಾಡ್ಬೇಕಂತಂತಾರೆ ನಮ್ಮ ಉತ್ತರ ಕರ್ನಾಟಕ ಜನರು. ಆದರೆ ಬೆಂಗಳೂರು ಜನ ಈಗ ಜರ ಉದ್ಧಾರ ಆಗ್ಯಾರ. ಬೆಂಗಳೂರಿಗೆ ಏನು ನಮ್ಮದು ನಾರ್ತ್ ಕರ್ನಾಟಕ ಅದಲ್ಲ, ಇದು ಇನ್ನೂ ಬದಲಾವಣೆ ಆಗಿಲ್ಲ. ಇನ್ನು ಸೌತ್ ಕರ್ನಾಟಕ ತುಂಬಾ ಬದಲಾವಣೆ ಆಗಿದೆ. ಆದರೂ ಅಲ್ಲೂ ಕೂಡ ರಾಜಕೀಯ ನಾಯಕರು ಅವರೇ ಇದ್ದಾರೆ. ಮುಂದೆ ಬದಲಾವಣೆ ಮಾಡಿರಿ, ನಿಮ್ಮ ಕೈಯಲ್ಲಿದೆ. ಕರೆಕ್ಟ್ ವ್ಯಕ್ತಿಗೆ ಒಂದು ಸಲ MLA ಆದರೆ ಇನ್ನೊಬ್ಬನಿಗೆ ನೆಕ್ಸ್ಟ್ ಸಲ ಇನ್ನೊಬ್ಬನಿಗೆ ತರಬೇಕು. ಗೊತ್ತಾಗುತ್ತೆ ಇವನು ಎಷ್ಟು ಮಾಡಿದ್ನು, ಅವನು ಎಷ್ಟು ಮಾಡಿದನು, ಅವನು ಎಷ್ಟು ಕೊಳ್ಳೆ ಹೊಡೆದನು, ಇವನು ಎಷ್ಟು ಕೊಳ್ಳೆ ಹೊಡೆದನು ಅಂತ.